ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಜೈಲಿಗೆ ಡಿ ಬಾಸ್ ಅನ್ನ ಶಿಫ್ಟ್ ಮಾಡಲಾಗಿದೆ. ಮೈಸೂರು ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಮೂವರು ಶಿಫ್ಟ್ ಆಗಿದ್ದು, ನಟ ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿಗಳಾದ ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಬಂದಿರುವಂತದ್ದು. ಮೂವರನ್ನ ಪ್ರತ್ಯೇಕವಾಗಿ ಇರಿಸುವಂತೆ ಸೂಚನೆಯನ್ನು ನೀಡಿದ್ದು 850 ಕೈದಿಗಳಿರುವಂತಹ ಮೈಸೂರು ಕೇಂದ್ರ ಕಾರಾಗೃಹ, 40 ಬ್ಯಾರಕ್ಗಳಲ್ಲಿ ವಿಚಾರಣಾ ಕೈದಿಗಳು, ಸಜಾ ಕೈದಿಗಳು ವಾಸವಿದ್ದು ಮೂವರನ್ನ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಮೂವರು ಒಟ್ಟಿಗೆ ಇರುವುದು ಬೇಡ ಅಂತ ಇನ್ನು ಮೈಸೂರಿನ ಕೇಂದ್ರ ಕಾರಾಗೃಹದ ಮುಖ್ಯಸ್ಥರಿಂದ ಸೂಚನೆಯನ್ನ ನೀಡಲಾಗಿರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಮೈಸೂರು ಜೈಲಿಗೆ ದರ್ಶನ್ ಗ್ಯಾಂಗ್ನ ಮೂವರು ಶಿಫ್ಟ್ ಆಗಿದ್ದಾರೆ. ನಟ ದರ್ಶನ್ ಗ್ಯಾಂಗ್ನ ಆರೋಪಿಗಳಾದ ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಬಂದಿರುವಂತದ್ದು. ಮೂವರನ್ನ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇರಿಸುವಂತೆ ಸೂಚನೆಯನ್ನ ನೀಡಲಾಗಿದ್ದು, 850 ಕೈದಿಗಳಿರುವಂತಹ ಮೈಸೂರು ಕೇಂದ್ರ ಕಾರಾಗೃಹ, 40 ಬ್ಯಾರಕ್ನಲ್ಲಿ ವಿಚಾರಣಾ ಕೈದಿಗಳು, ಸಜಾ ಕೈದಿಗಳು ವಾಸವಿದ್ದು ಮೂವರನ್ನ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡುವಂತೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಇನ್ನು ಯಾವುದೇ ಕಾರಣಕ್ಕೂ ಮೂವರು ಒಟ್ಟಿಗೆ ಇರುವುದು ಬೇಡ ಅಂತ ಹೇಳಿ ಮೈಸೂರು ಕೇಂದ್ರ ಕಾರಾಗೃಹದ ಮುಖ್ಯಸ್ಥರಿಂದ ಸೂಚನೆ ನೀಡಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯವನ್ನು ನೀಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಚರ್ಚೆ ಆಗಿತ್ತು ಈ ವಿಚಾರ. ಹಾಗಾಗಿ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಒಟ್ಟಿನಲ್ಲಿ ಡಿ ಬಾಸ್ ಗ್ಯಾಂಗ್ ಏನಿತ್ತು, ಕೊಲೆ ಪ್ರಕರಣದ ಗ್ಯಾಂಗ್ ಏನಿತ್ತು, ಆ ಗ್ಯಾಂಗ್ ಅನ್ನ ವಿಭಜನೆ ಮಾಡಿರುವಂತದ್ದು, ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅದೇ ರೀತಿ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಿದ್ದು, ಮೈಸೂರು ಜೈಲಿಗೆ ದರ್ಶನ್ ಗ್ಯಾಂಗ್ನ ಮೂವರನ್ನ ಶಿಫ್ಟ್ ಮಾಡಲಾಗಿದೆ. ರಾಘವೇಂದ್ರ, ನಂದೀಶ್, ಪವನ್ ಮೂವರನ್ನ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಮೂವರನ್ನ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇರಿಸುವಂತೆ ಸೂಚನೆ ನೀಡಿದ್ದು, 850 ಕೈದಿಗಳಿರುವಂತಹ ಮೈಸೂರು ಕೇಂದ್ರ ಕಾರಾಗೃಹ, 40 ಬ್ಯಾರಕ್ನಲ್ಲಿ ವಿಚಾರಣಾ ಕೈದಿಗಳು, ಸಜಾ ಕೈದಿಗಳು ವಾಸವಿದ್ದು ಮೂವರನ್ನ ಪ್ರತ್ಯೇಕವಾಗಿ ಇರಿಸುವಂತೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಮೂವರು ಒಟ್ಟಿಗೆ ಇರೋದು ಬೇಡ ಅಂತ ಮೈಸೂರಿನ ಕೇಂದ್ರ ಕಾರಾಗೃಹದ ಮುಖ್ಯಸ್ಥರಿಂದ ಈಗ ಸೂಚನೆಯನ್ನ ನೀಡಲಾಗಿದೆ.